ಕೂಡ ಎಲ್ಲ ಕೂಡ ನಿವಾರಣೆ ಆಗಲಿ, ಕೊನೆಗೆ ನೆಮ್ಮದಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಾವು ಹೋಗ್ತೇವೆ. ಹಂಗೆ ಇಂಥ ಒಂದು ಪವಿತ್ರವಾದಂತಹ ಶಾರದಾ ಪೀಠದ ಸನ್ನಿಧಿಯಲ್ಲಿ ಇಂಥ ದೊಡ್ಡ ಸಾಗರದಲ್ಲಿ ನಾವೆಲ್ಲ ಸೇರಿದೀವಲ್ಲ, ಇದೇ ನಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ನಾವೆಲ್ಲ ಇಲ್ಲಿ ಶ್ರೀಗಳು ಹೇಳ್ಕೊಟ್ಟಂತ ಪಾಠವನ್ನ ನಾವು ಕಲಿತಾ ಇದ್ದೇವೆ. ಅವ್ರು ಏನು ಮಾರ್ಗದರ್ಶನವನ್ನ ಶ್ರೋತವನ್ನ ಬೋಧನೆ ಮಾಡಿದ್ದಾರೆ ಅದನ್ನೆಲ್ಲ ನಾವೆಲ್ಲ ಅರ್ಥವನ್ನ ಮಾಡಿಕೊಂಡು ನಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಹಿಂದೆ ಅನೇಕ ಗುರುಗಳು ಹೇಳ್ತಾರೆ, ನಾನಿಲ್ಲಿ ಎಂಟ್ರಾಗ್ತಿದ್ದಂಗೆ ಶ್ರೀಗಳು ಮಾತಾಡ್ತಿದ್ರು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮಕ್ಕೆ ವಿಶ್ವದಿಂದ ಶಾಂತಿ ಅನ್ನೋ ಸಂದೇಶವನ್ನ ಆ ವಿಚಾರದಲ್ಲಿ ವಿಶ್ವದಲ್ಲಿ ಇವತ್ತು ಧರ್ಮದಿಂದಲೇ ಶಾಂತಿ ಅನ್ನೋದನ್ನ ನಾವು ಅನೇಕ ಹಿರಿಯರು ಮಾತಾಡುವುದನ್ನ ನಾವೆಲ್ಲ ಇಲ್ಲಿ ಗಮನಿಸಿದ್ದೇವೆ. ಆದ್ರಿಂದ ಇಂಥ ಒಂದು ಪವಿತ್ರವಾದಂತಹ ಸಂದರ್ಭ, ನಾನು ಗಂಟೆಗಟ್ಟಲೆ ಧರ್ಮದ ವಿಚಾರದಲ್ಲಿ ಇಂಥ ವಿಚಾರದಲ್ಲಿ ಮಾತಾಡದಲ್ಲೇ ನಾನು ಜಾಸ್ತಿ ಮಾತಾಡಕ್ಕೆ ಹೋಗುದಿಲ್ಲ. ಆದ್ರೆ ಇವತ್ತು ಧರ್ಮ ಬಹಳ ರಹಸ್ಯವಾದದ್ದೇನಲ್ಲ, ಸಿದ್ಧಾಂತಗಳಲ್ಲ, ಅವ ಅನುಷ್ಠಾನದಲ್ಲಿ ನಾವು ಒಳ್ಳೆಯದನ್ನ ಮಾಡ್ಲಿಕ್ಕೋಸ್ಕರ ದೊಡ್ಡ ಪ್ರಯತ್ನವನ್ನ ನಮ್ಮ ಮಠ ಇವತ್ತು ಮಾಡ್ಕೊಂಡು ಬಂದಿದೆ. ಯಾವ ಕಾಲದಲ್ಲೂ ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ. ನನಗೂ 40-45 ವರ್ಷದಿಂದ ಈ ಒಂದು ಮಠದ ಒಂದು ದೊಡ್ಡ ಸಂಬಂಧ. ನಾನಿಲ್ಲೊಬ್ಬ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಇಲ್ಲಿಗೆ ಬರಲಿಲ್ಲ, ಇಲ್ಲ ಒಬ್ಬ ದೊಡ್ಡ ನಾಯಕನಾಗಿ ಬರಲಿಲ್ಲ. ನಾನು ಈ ಮಠದ ಶೃಂಗೇರಿ ಪೀಠದ ಒಬ್ಬ ಭಕ್ತನಾಗಿ ಇಲ್ಲಿಗೆ ಬಂದು ನಾನು ಪಾಲ್ಗೊಂಡಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನೇಗಿಲು ಉಳಿದೆ ಯಾವ ಭೂಮಿಯೂ ಕೂಡ ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಮ್ಮೆಲ್ಲರಿಗೂ ನಮ್ಮೆಲ್ಲರೂ ಕೂಡ ಮನಸ್ಸಿನಲ್ಲಿ ನೆಮ್ಮದಿ ಸಿಗಬೇಕು, ರಾಜ್ಯಕ್ಕೆ ಒಳ್ಳೇದಾಗಬೇಕು, ಶಾಂತಿ ಆಗಬೇಕು, ಮಳೆ ಆಗಬೇಕು, ಬೆಳಕಾಗಬೇಕು ಅಂತೇಳಿ ಧರ್ಮ ಉಳಿಬೇಕು ಅನ್ನೋ ದೃಷ್ಟಿಯಿಂದನೇ ನಮ್ಮ ಶಂಕರ ಪೀಠ ಇವತ್ತು ದೊಡ್ಡ ಪ್ರಯತ್ನವನ್ನ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಇವತ್ತು ನಡೆಸಿಕೊಂಡು ಬರ್ತಾ ಇದೆ. ಆದ್ರಿಂದ ನೀವು ನಾವೆಲ್ಲ ಕೂಡ ನಮ್ಮ ಹಿರಿಯರು ಹೇಳ್ತಾರೆ, ಮನೆ ಹುಷಾರು ಮಠ ಹುಷಾರು ಅಂತ. ಹಂಗೆ ನಮ್ಮ ಮನೆಗಳನ್ನ ಯಾವ ರೀತಿ ನಾವು ಕಾಪಾಡ್ತೀವಿ, ಹಂಗೆ ನಮ್ಮ ಮಠಗಳನ್ನ ಪೀಠಗಳನ್ನ ಕಾಪಾಡಬೇಕದ್ದು ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ನೀವು ಕೂಡ ಸುಮ್ಮನೆ ಬಂದು ಖಾಲಿ ಹೋಗ್ಬೇಡಿ. ಈ ಕೈಯಲ್ಲಿ ಏನಿದೆ 100 ರೂಪಾಯಿ ಸಂಪಾದನೆ ಮಾಡಿದ್ರೆ 1 ರೂಪಾಯಿ ಆದ್ರೂ ಕೂಡ ಈ ಮಠಕ್ಕೆ ಧರ್ಮ ಉಳಿಲಿ ಅಂತೇಳಿ ಕೊಟ್ಟಾಗ ಮಾತ್ರ ಮಠಗಳು ಉಳಿಲಿಕ್ಕೆ ಸಾಧ್ಯ. ಇವತ್ತು ಇಷ್ಟು ವೈಭವದಿಂದ ಇವತ್ತು ಮಾಡ್ಕೊಂಡು ಬರ್ತಾ ಇದೆ. ನನ್ನ ಒಂದು ಸಣ್ಣ ಅನುಭವ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ನಾನು ಹಿಂಗೆ ಒಂದ್ಸತಿ ತಿರುಪತಿಗೆ ಹೋಗಿದ್ದೆ. ತಿರುಪತಿಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಆದಿಕೇಶ್ವರು ಅಂತ ನಮ್ಮ ಸ್ನೇಹಿತರು ಒಬ್ರು, ಇವತ್ತು ಅವ್ರು ಇಲ್ಲ, ರಾಜ್ಯಸಭಾ ಸದಸ್ಯರಾಗಿದ್ರು, ಅವ್ರ ಮನೆಗೆ ಭಾರತೀಯ ಶ್ರೀಗಳು ಹೋಗಿದ್ರು. ಅಲ್ಲಿ 2 ದಿನ ಅಲ್ಲಿ ತಂಗಿದ್ರು. ಅಲ್ಲಿ ತಂಗಿದ್ದಂತ ಸಂದರ್ಭದಲ್ಲಿ ಅಲ್ಲಿ ದೇವರ ಸನ್ನಿಧಿಗೆ ಒಂದು ಹೂನಾರವನ್ನ ಹಾಕಿದ್ರು. ಹೂನಾರವನ್ನ ಹಾಕಾದ್ಮೇಲೆ 2 ದಿನ ಆದ್ಮೇಲೆ ನಾನು ನನ್ನ ಕುಟುಂಬದವರು ಕರ್ಕೊಂಡು ಹೋದ್ರು. ಅಲ್ಲಿ ನೋಡಿದ್ರೆ ಇಡೀ ಊರಿನಲ್ಲಿ, ಚಿತ್ತೂರಿನಲ್ಲಿ ಜನಸಾಗರ. ಏನಪ್ಪಾ ಅಂತಂದ್ರೆ, ಶ್ರೀಗಳು ಅಲ್ಲಿ ಹೂನಾರ ಹಾಕಿ ಅದು ಒಂದು ಪುತ್ಥಳಿಗೆ ಹೋದ್ಮೇಲೆ ಆ ಹೂವಿನ ಹಾರ ಅದು ಬೆಳೀತಾ ಇದೆ. ನನ್ನ ಕಣ್ಣಿನಲ್ಲಿ ನೋಡಿದಂತ ಒಂದು ಸತ್ಯ ಅದು. ಅಂತ ದೊಡ್ಡ ಶಕ್ತಿ ಭಾರತೀಯ ತೀರ್ಥ ಶ್ರೀಗಳಿಗೆ ಇದ್ದದನ್ನ, ಆ ಪವಾಡವನ್ನ ನಾನು ನೋಡಿದ್ದೆ. ಅವತ್ತಿನ ನಾನು ಹೇಳ್ತಾ ಇರೋದು ಒಂದು 20-25 ವರ್ಷದ ಮಾತು. ಸೊ ಹಂಗೆ ಇವತ್ತು ನನ್ನ ಕಣ್ಣದಲ್ಲಿ ನೋಡ್ದಂಗಿದೆ. ಅಂತ ಒಂದು ದೊಡ್ಡ ಶಕ್ತಿ ಈ ಪೀಠದಿದೆ. ಶಾರದಾ ಪೀಠ ಇವತ್ತು ನಮ್ಮೆಲ್ಲರೂ ಕೂಡ ಅನೇಕ ವಿಚಾರಗಳನ್ನ, ನಮ್ಮ ಧರ್ಮವನ್ನ ಉಳಿಸ್ಲಿಕ್ಕೆ, ಧರ್ಮೋ ರಕ್ಷಿತ, ಯಾರು ಧರ್ಮವನ್ನ ಕಾಪಾಡ್ತಾರೋ ಧರ್ಮವರನ್ನ ಕಾಪಾಡ್ತದೆ ಅನ್ನೋ ಮಾತನ್ನ ಇವತ್ತೆಲ್ಲ ನಾವೆಲ್ಲ ನಂಬ್ಕೊಂಡಿದ್ದೇವೆ. ಆದ್ರಿಂದ ನಾನು ತಮಗೆ ಇಷ್ಟ ಹೇಳೋದು, ಯಾರ ಮಾತಿಗೂ ನಾವು ಅಂಜುವಂತ ಅವಶ್ಯಕತೆ ಇಲ್ಲ. ಯಾರ ಆಸೆಯಂದು ಕೂಡ ನನ್ನ ಅಣತೆಯಂತೆ ನಾವು ಇರೋದು ಬೇಡ. ಯಾರನ್ನೂ ನಂಬಿ ನಾವು ಬದುಕೋದು ಬೇಡ. ನಮ್ಮ ಜೀವನವನ್ನ ನಾವು ನಂಬಬೇಕು. ನಮ್ಗೆ ಮೂಲವಾಗಿ ನಾವು ನಂಬ್ಕೊಂಡಂತ ಧರ್ಮ, ನಮ್ಮ ದೇವರಲ್ಲಿ ವಿಶ್ವಾಸ ಇಟ್ಕೊಂಡು ಬದುಕಿದಾಗ ನಾವೆಲ್ಲ ಕೂಡ ಒಳ್ಳೇದಾಗ್ತದೆ ಅಂತ ಭಾವಿಸ್ಕೊಂಡು ಇವತ್ತು ಭಾರತೀಯ ಶ್ರೀಗಳು ಇವತ್ತು ಅನೇಕ ಶಿಷ್ಯ ಕೋಟಿಗಳನ್ನ ಇವತ್ತು ಎಲ್ಲರೂ ಕೂಡ ಇವತ್ತು ಬೆಳೆಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನಾವು ನಮ್ಮ ವೀರಶೇಖರ ಶ್ರೀಗಳು ಕೂಡ ಇವತ್ತು ಇದ್ದಾರೆ. ಬಹುಶಃ ಅವರ ವಯಸ್ಸಿನಲ್ಲಿ ಇರುವಂತ ಪಾಂಡಿತ್ಯ ನೋಡಿ ನಾನು ಅವ್ರಿಗೆ ಶರಣಾಗಿದ್ದೇನೆ. ನಿಮ್ಮ ಪಾದಗಳಿಗೆ ನನ್ನ ಸಾಕ್ಷಾತ್ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನು 50-60 ವರ್ಷಗಳ ಕಾಲ
ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡೋಗಿ ಎಲ್ಲರಿಗೂ ಕೂಡ ಧರ್ಮವನ್ನ ಕಾಪಾಡುವಂತ ಕೆಲಸ, ನಮ್ಮ ಏನು ಒಂದು ಇತಿಹಾಸವನ್ನ ಉಳಿಸ್ಕೊಂಡು ಹೋಗುವಂತ ಕೆಲಸ, ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ಅಂತ ನಮ್ಮ ಸಂಸ್ಕೃತಿಯನ್ನ ಕಾಪಾಡಿಕೊಳ್ಳುವಂತ ಕೆಲಸ ಈ ಮಠದಿಂದ ಆಗ್ಲಿ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಇಡೀ ರಾಜ್ಯಕ್ಕೆ, ಸರ್ಕಾರಕ್ಕೆ, ಎಲ್ಲ ನಮ್ದಂತ ಎಲ್ಲ ಜನರಿಗೆ, ಭಕ್ತಾದಿಗಳಿಗೆ ಒಳ್ಳೇದಾಗ್ಲಿ ಅಂತ ಎಲ್ಲ ಶ್ರೀಗಳು ಆಶೀರ್ವಾದ ಮಾಡಲಿ. ನಾನು ಕೂಡ ನಿಮ್ಮ ಒಬ್ಬ ಭಕ್ತರಾಗಿ, ಒಬ್ಬ ಶಿಷ್ಯರಾಗಿ ನಿಮ್ಮ ಪಾದಗಳ ಮುಂದೆ ಬಂದು ಕೂತಿದ್ದೇನೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಶಂಕರ ಮಠ, ಜೈ ಶ್ರೀಗಳು, ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.